ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗಲಿದೆ. ಆಗಮಿಸಿರುವಂತಹ ಅತಿಥಿಗಳಾದ ಶ್ರೀಯುತ ವಿಠಲ್ ಶೆಟ್ಟಿಯವರು ಹಾಗೂ ಸೇವಾ ಸಂಗಮ ಟ್ರಸ್ಟಿನ ನಿರ್ವಾಹಕ ವಿಶ್ವಸ್ತರಾದ ಶ್ರೀಯುತ ಸುಬ್ರಹ್ಮಣ್ಯ ಹೊಳ್ಳ ಇವರು ಭಾರತ ಮಾತೆಗೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರನ್ನು ಶಿಶುಮಂದಿರದ ಅಧ್ಯಕ್ಷರಾದ ಶ್ರೀಯುತ ಸಂತೋಷ್ ನಾಯಕ್ ಇವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸಲಿದ್ದಾರೆ. ಶಿಶುಮಂದಿರದ ಪುಟಾಣಿಗಳಾದ ಹನಿ, ಪಂಚಮಿ, ಮಾನ್ಯ, ವೇದಾಂತ್, ಆದಿಶೇಷ, ನಿರ್ವಿಕ್ ಹಾಗೂ ಕಾತ್ಯಾಯಿನಿ. ಧನ್ಯವಾದಗಳು ಪುಟಾಣಿಗಳಿಗೆ. ಇದೀಗ ಅಮೃತ ವಚನವನ್ನು ವಾಚಲಿಸಲಿಕ್ಕೆ ಬರ್ತಿದ್ದಾನೆ ವೇದಾಂತ್. ಅಮೃತ ವಚನ ಈ ದೇಶ ಜೀವಂತ ಚೇತನಾಮಯ ಇದು
Incoming voice call from Ramakandra Kurikit. Incoming voice call from Ramakandra Kurikit. ಇದೀಗ ಅಮೃತ ಬಿಂದು ನಮಿಶ್. ಒಳ್ಳೆದನ್ನು ಮಾಡುವ ಇಷ್ಟದರೆ ಈಗಲೇ ಮಾಡು, ಕೆಟ್ಟದಾದರೆ ಎದುರಿಸು ಹಾಗೂ ತಣಿಸು. ಸುಭಾಷಿತ ಆದಿಶೇಷ. ಸುಭಾಷಿತ ಅರವತ್ತು ಸಿದ್ಧಂಕಾರು ಮಾತಿತ್ತು ಪರವಾಗಿ ಬೇಕು ಬರುವ ಸಂವರಕ್ಕೆ ಅತ್ತ ಮನೆಗೆ ಬಂದ ಪೆಟ್ಟುಗೂ ಕೂಡ ಸಕಾರವರೆಗೂ ಓಡುವಂತೆ ನಮ್ಮ ಪಕ್ಕದ ನಿಂತ ಮರಕೊಯ್ದು ಮರವು ಕರೆದಲ್ಲಿ ಕೊಡದಿರುವುದಿಲ್ಲ. ಮಂಕುತಿಮ್ಮನ ಕಗ್ಗವನ್ನು ಹೇಳಲಿದ್ದಾನೆ ನಿಶಾಂತ್. ವಿಸ್ತಾರದಲ್ಲಿ ಬಾಳ ವೈಶಲ್ಯದಿಂಬಾಳ ಕತ್ತಲೆಯ ಮೊಡಕು ಗುಳೆಗಳ ಸೇರದಿರು ಭಾಸ್ಕರ ನಡುಗ್ರಾವೆ ನುಕ್ತ ಜೀವನ ಸತ್ವ ವತುವಿನ ಕಲ್ಪತೆಯ ಮಂಕುತಿಮ್ಮ ಮಂಕುತಿಮ್ಮ. ಸರ್ವಜ್ಞನ ವಚನ ಮಾನ್ಯ. ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಗಲರನತ ದುರ್ಜನರ ಸಂಗಲರನತ ಬಚ್ಚನಿನ ಲುಚ್ಚೆಂತುಳಿದು ಸರ್ವಜ್ಞ. ಕಬೀರನ ದ್ವಿಪದಿ ಹನಿ. ದೇವರಿಲ್ಲ ಜಾತಿಗ ಬೇಡ ಅಗುರದಿ ಅಂತೂ ಇಲ್ಲ ಜಾತಿ ಬೇಡ ಸಿಲಿಗೆ ಸಿಲಿಗೆ ಮುರುಗನ ಮರುಜ ಕಬೀರ ಮುರುಗನಿ. ಈ ದಿನದ ಪಂಚಾಂಗವನ್ನು ಹೇಳಲಿದ್ದಾನೆ ನಿಶಾಂತ್. ಇಂದಿನ ಪಂಚಾಂಗ ಕಲಿಯುಗದ 5126 ಸಾಲಿವಾರ್ಸ್ಗೆ 1946 ತೋರಿ ರಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯ ಮಾಸ ಏಕಾದಶಿ ತಿಥಿ ಅನುರಾಧ ನಕ್ಷತ್ರ ದಿನಾಂಕ 25 ಶನಿವಾರ. ಎಲ್ಲರಿಗೂ ಶುಭವಾಗಲಿ. ಆಗಮಿಸಿದ ಸರ್ವರನ್ನು ಸಂಸ್ಕೃತದಲ್ಲಿ ಸ್ವಾಗತಿಸಲಿದ್ದಾಳೆ ಪಂಚಮಿ. ಹರಿ ಓಂ. ಅಧ್ಯಕ್ಷನ ವಾರ್ಷಿಕೋತ್ಸವ ಕಾರ್ಯಕ್ರಮಾರ್ಥಂ ಅಧ್ಯಕ್ಷ ಮಹೋದಯ ಮುಖ್ಯ ಅತಿಥಿಭ್ಯ ಆಗತೇಭ್ಯ ಸರ್ವೇಭ್ಯ ಜ್ಯೇಷ್ಠೇಭ್ಯ ಸೇವಾ ಸಂಗಮ ಮಾತಡಿ ಶಿಶುಮಂದಿರಸ್ಯ ಪುರತಃ ಹಾರ್ದಂ ಸ್ವಾಗತಂ ಯಾಹಾರಾಮಿ. ಧನ್ಯವಾದ. ಎಲ್ಲ ಪುಟಾಣಿಗಳಿಗೂ ಧನ್ಯವಾದಗಳು. ಇದೀಗ ಬಂದಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿ ಪರಿಚಯ ಮಾಡಲಿಕ್ಕಿದ್ದಾರೆ ಶಿಶು ಮಂದಿರದ ಕಮಿಟಿಯ ಸದಸ್ಯರಾದ ಶ್ರೀಯುತ ರಾಘವೇಂದ್ರ ಪುರಾಣಿಕ್.
ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಸಭೆಯಲ್ಲಿರುವಂಥ ಸರ್ವರಿಗೂ ನಮಸ್ಕರಿಸುತ್ತಾ ಇವತ್ತಿನ ಶಾಲಾ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ ಕೊರ್ಗಿ ವಿಠಲ್ ಶೆಟ್ಟಿ ಇವರ ಕುರಿತು ಕಿರು ಪರಿಚಯ. ಇತ್ತೀಚೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತರು 1946 ಅಕ್ಟೋಬರ್ 2 ಹಾಲಡಿ ಗ್ರಾಮದ ಶ್ರೀ ಮಹಾಬಲ ಶೆಟ್ಟಿ ಮತ್ತು ಶ್ರೀಮತಿ ಕೊರ್ಗಿ ವಿಠಲ್ ಶೆಟ್ಟಿ ದಂಪತಿಗಳ ಪುತ್ರನಾಗಿ ಜನಿಸಿ ಬಾಲ್ಯದಿಂದಲೇ ಸಾಮಾಜಿಕ ಚಿಂತನೆ ಹಾಗೂ ಪರಿಸರ ಪ್ರೇಮವನ್ನು ಬೆಳೆಸಿಕೊಂಡಿದ್ದು ಪರೋಪಕಾರಿಯಾಗಿದ್ದರು. ಪ್ರಧಾನಿ ಮೋದಿಯವರ ಸ್ವಚ್ಛ ಭಾರತ ಪರಿಕಲ್ಪನೆಯಿಂದ ಪ್ರಭಾವಿತರಾಗಿ ಆಣೆಗುಡ್ಡೆ ಪರಿಸರವನ್ನು ಸ್ವಚ್ಛವಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಸ್ವತಃ ತಾನೇ ಪೊರಕೆಯನ್ನು ಹಿಡಿದು ಇತರರಿಗೆ ಮಾದರಿಯಾಗಿದ್ದಾರೆ. 13 ವರ್ಷಗಳ ಕಾಲ ಬಳ್ಳಾರಿ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ಅನ್ನದಾನ ಮತ್ತು ಕಣ್ಣುಕೆರೆ ಗಣೇಶೋತ್ಸವದಲ್ಲಿ 16 ವರ್ಷಗಳಿಂದ ಅನ್ನದಾನವನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಸಮಾಜ ಸೇವೆಗಾಗಿ ಟ್ರಸ್ಟ್ ರಚನೆ ಮಾಡಿಕೊಂಡು ಗೌರವ ಶಿಕ್ಷಕರಿಗೆ ಸಹಾಯಧನ, ಅನಾಥರು, ದೀನದಲಿತರಿಗೆ ಅಪಾರ ಪ್ರಮಾಣದಲ್ಲಿ ದಾನ ಧರ್ಮವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿ ಸನ್ಮಾನಗಳು ಇವರನ್ನು ಅರಸಿಕೊಂಡು ಬಂದಿದೆ. ಇತ್ತೀಚೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದು ಇವರು ಇಂದು ನಮ್ಮ ಈ ವೇದಿಕೆಯಲ್ಲಿರುವುದು ನಮಗೆಲ್ಲರಿಗೂ ಸಂತಸವಾಗಿದ್ದು ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಪುಷ್ಪವನ್ನು ಕೊಟ್ಟು ಸ್ವಾಗತಿಸಲಿದ್ದಾರೆ ಜಿಶಾ ಕ್ರಿಶಾ. ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕಾಗಿ ಸಭಿಕರಲ್ಲಿ ಕೇಳಿಕೊಳ್ತಾ ಇದ್ದೀವಿ. ವೇದಿಕೆ ಮೇಲಿರುವ ನಮ್ಮವರೇ ಆದಂಥ ಶ್ರೀಯುತ ಸುಬ್ರಹ್ಮಣ್ಯ ಹೊಳ್ಳರ್ ಇವರು ಸೇವಾ ಸಂಗಮ ಟ್ರಸ್ಟಿನ ನಿರ್ವಾಹಕ ವಿಶ್ವಸ್ತರಾಗಿರುತ್ತಾರೆ. ಇವರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇನ್ನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನದಲ್ಲಿರುವಂಥ ಶ್ರೀಯುತ ಸಂತೋಷ್ ನಾಯಕ್ ಹನುಮಾನ್ ರೈಸ್ ಮಿಲ್ ತೆಕ್ಕಟ್ಟೆ ಇದರ ಮಾಲೀಕರು, ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇದರೊಂದಿಗೆ ಈ ಸ್ವಾಗತ ಮಾತನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಇವರಿಗೆ ಪುಷ್ಪವನ್ನು ಕೊಟ್ಟು ಸ್ವಾಗತಿಸಲಿದ್ದಾರೆ ಸನ್ಮತಿ ಹಾಗೂ ಸುಕೃತ. ಸ್ವಾಗತ ಪರಿಚಯವನ್ನು ಮಾಡಿರುವಂತಹ ಶ್ರೀಯುತ ರಾಘವೇಂದ್ರ ಪುರಾಣಿಕ್ ಇವರಿಗೆ ಧನ್ಯವಾದಗಳು. ಮುಂದೆ ಶಿಶುಮಂದಿರದ ವಾರ್ಷಿಕ ವರದಿಯನ್ನು ಓದಲಿದ್ದಾರೆ ಶಿಶುಮಂದಿರದ ಮಾತಾಜಿಯವರಾದ ಶ್ರೀಮತಿ ವೀಣಾ ಇವರು. ಹರಿ ಓಂ ನಮಸ್ತೆ. ಭಾರತ ಮಾತೆಯ ಪಾದ ಕಮಲಗಳಿಗೆ ನಮಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ ನಮ್ಮ ಶಿಶುಮಂದಿರದ ಕಿರು ವರದಿಯನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆಯಂತೆ ಮಕ್ಕಳಿಗೆ ಎಳೆಯದರಲ್ಲೇ ಉತ್ತಮ ಸಂಸ್ಕಾರ ಕೊಟ್ಟರೆ ಸಮಾಜದ ಉತ್ತಮ ವ್ಯಕ್ತಿಯಾಗಬಲ್ಲ ಎಂಬ ಸಂಸ್ಕಾರಯುತ ಶಿಕ್ಷಣದ ಧ್ಯೇಯದೊಂದಿಗೆ ಪ್ರಾರಂಭಗೊಂಡ ನಮ್ಮ ಶಿಶುಮಂದಿರವು ಇದೀಗ 19 ಮಕ್ಕಳನ್ನು ಒಳಗೊಂಡಿದೆ. ಮಗುವಿನ ಆಸಕ್ತಿಗೆ ಅನುಸಾರವಾಗಿ ಚಟುವಟಿಕೆಯನ್ನು ಕೊಟ್ಟು ಅದರಲ್ಲಿ ಮಗುವಿನ ಪ್ರಾವೀಣ್ಯವನ್ನು ಮತ್ತು ನೈಪುಣ್ಯವನ್ನು ಹೊಂದುವಂತೆ ಮಗುವಿನ ಚಂಚಲ ಬುದ್ಧಿಯನ್ನು ಏಕಾಗ್ರತೆಯ ಕಡೆಗೆ ಒಯ್ಯುವ ಶಿಕ್ಷಣವಾಗಿದೆ. ಪೈಪೋಟಿಯಿಂದ ಓಡುವ ಶಿಕ್ಷಣದ ಈ ಕಾಲದಲ್ಲಿ ಮಗುವಿಗೆ ವಯಸ್ಸಿಗೆ ಮೀರಿದ ಒತ್ತಡ ಬೀಳುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯವೇ. ಇದರಿಂದ ಮಗುವಿನ ಸಂತಸ ಖುಷಿಯು ಮರೆಯಾಗುತ್ತಿರುವುದು ಸಹಜವೇ. ಆದರೆ ಶಿಶುಮಂದಿರದ ಶಿಕ್ಷಣ ಪದ್ಧತಿಯಲ್ಲಿ ಬಲವಂತದ ಬರವಣಿಗೆಯೂ ಇಲ್ಲ, ಕಠಿಣವಾದ ಕಟ್ಟುಪಾಡು ಇಲ್ಲ. ಕೇವಲ ಮಗು ನೋಡುತ್ತದೆ, ಕೇಳುತ್ತದೆ, ಕಲಿಯುತ್ತದೆ. ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಮುಂದಿನ ಶಾಲೆಯ ಶಿಕ್ಷಣವನ್ನು ಧೈರ್ಯವಾಗಿ ಎದುರಿಸಲು ತಯಾರಾಗುತ್ತದೆ. ಶಿಶುಮಂದಿರವು ಕೇವಲ ಶಿಶುಗಳಿಗೆ ಮೀಸಲಾಗಿರದೆ ಅನೇಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿರುತ್ತದೆ.
ಅದರಂತೆ ಪ್ರಾಥಮಿಕ ಶಾಲೆಯ ಮಕ್ಕಳಿಗಾಗಿ 3 ಬಾಲಗೋಕುಲ ಕೇಂದ್ರ, ಮಾತೆಯರಿಗಾಗಿ ಮಾತೃಮಂದಿರ ಕೇಂದ್ರವನ್ನು ನಡೆಸುತ್ತಿದೆ. ಅಲ್ಲದೆ ಟ್ರಸ್ಟಿನ ಆದೇಶದಂತೆ ಹಿಂದೂ ಹಬ್ಬಗಳನ್ನು ವಿವಿಧ ಕಾರ್ಯಕ್ರಮಗಳನ್ನು ಆಚರಿಸುತ್ತಿದ್ದೇವೆ. ಅದರಂತೆ ಗುರುವಿನ ಮಹತ್ವವನ್ನು ತಿಳಿಸುವ ಗುರುಪೂರ್ಣಿಮೆ, ಸೋದರತೆಯ ಸಂಕೇತವಾದ ರಕ್ಷಾಬಂಧನ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಮಾತೆಯರೆಲ್ಲರೂ ಸೇರಿ ಸಾಮೂಹಿಕವಾಗಿ ಲಕ್ಷ್ಮೀ ಪೂಜೆ, ದ್ವಾದಶಿಯಂದು ಶಿಶುಮಂದಿರದಲ್ಲಿ ತುಳಸಿ ಪೂಜೆ, ಎಳ್ಳು ಬೆಲ್ಲ ತಯಾರಿಸಿ ಮಕರ ಸಂಕ್ರಾಂತಿ ಆಚರಣೆ, ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ, ಮಕ್ಕಳ ಮನೆಯವರು, ಕಮಿಟಿ ಸದಸ್ಯರು ಎಲ್ಲರೂ ಸೇರಿ ಬೆಳದಿಂಗಳ ಊಟ ಕಾರ್ಯಕ್ರಮ, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಆಚರಿಸಿಕೊಂಡು ಬಂದಿದೆ. ಹಾಗೆ ದಸರಾ ರಜೆಯಲ್ಲಿ ಬಾಲಗೋಕುಲ ಮಕ್ಕಳಿಗಾಗಿ 5 ದಿನದ ಶಿಬಿರವನ್ನು, ಮಾತೆಯರು ಹಾಗೂ ಮಕ್ಕಳು ಮುಕ್ತವಾಗಿ ಬೆರೆಯಲು ಹೊರಸಂಚಾರವನ್ನು ನಡೆಸಿಕೊಂಡು ಬಂದಿದೆ. ಪೋಷಕ ಬಂಧುಗಳೇ, ಊರ ಮಹನೀಯರೇ, ಈ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ಶಿಶುಮಂದಿರದ ಉತ್ತಮ ಏಳಿಗೆಗೂ ನಿಮ್ಮ ಸಹಕಾರ ತುಂಬ ದೊಡ್ಡ ಪಾತ್ರ ವಹಿಸಿದೆ. ಇನ್ನು ಮುಂದೆಯೂ ಕೂಡ ಪ್ರೋತ್ಸಾಹಭರಿತ ಸಹಕಾರದ ನಿರೀಕ್ಷೆಯೊಂದಿಗೆ ವರದಿಯನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ವರದಿ ವಾಚಿಸಿದ ಶ್ರೀಮತಿ ವೀಣಾ ಇವರಿಗೆ ಧನ್ಯವಾದಗಳು. ಇದೀಗ ಪ್ರಾಸ್ತಾವಿಕ ನುಡಿಗಾಗಿ ಶ್ರೀಯುತ ಸುಬ್ರಹ್ಮಣ್ಯ ಹೊಳ್ಳ, ನಿರ್ವಾಹಕ ವಿಶ್ವಸ್ತರು, ಸೇವಾ ಸಂಗಮ ಟ್ರಸ್ಟ್. ಸನ್ಮಾನ್ಯ ಅಧ್ಯಕ್ಷರಾದಂಥ ಶ್ರೀಯುತ ಸಂತೋಷ್ ನಾಯ್ಕರೇ, ಮುಖ್ಯ ಅತಿಥಿಗಳಂಥ ಹಿರಿಯರಾದಂಥ ಶ್ರೀಯುತ ಕೊರಗಿ ವಿಠಲ ಶೆಟ್ಟಿಯವರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಸಜ್ಜನ ಬಂಧುಗಳೇ, ಬಾಲಗೋಕುಲದ ಬಾಲಕ ಬಾಲಕಿಯರೇ, ಶಿಶುಮಂದಿರ ಪುರಾಣಿಗಳೇ, ಬಂಧುಗಳೇ, ನಾವೆಲ್ಲರೂ ಕೂಡ ನಮ್ಮ ಶಿಶುಮಂದಿರದ ವಾರ್ಷಿಕೋತ್ಸವ ನಿಮಿತ್ತ ಸೇರಿದ್ದೀವಿ. ಇಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪುಟಾಣಿಗಳ, ನಮ್ಮ ಬಾಲಕ ಬಾಲಕಿಯರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡುವ ಆತುರದಲ್ಲಿದ್ದೀರಿ. ನೀವು ಯಾವ ರೀತಿಯಲ್ಲಿ ಊಟದ ಮಧ್ಯದಲ್ಲಿ ಒಂದು ಕಲ್ಲು ಸಿಕ್ಕಿದಾಗ ಆಗುತ್ತೆ, ಹಾಗೆ ನಿಮಗೆಲ್ಲ ಆಗ್ಬೋದು. ನಾವು ಮಾತಾಡೋದೀಗ ಸ್ವಲ್ಪ ತೊಂದರೆ ಆಗ್ಬೋದು, ಆದರೂ ಕೂಡ ವ್ಯವಸ್ಥೆಯಂತೆ ನಮ್ಮ ವಿಚಾರವನ್ನು ಒಂದು 50 ನಿಮಿಷದಲ್ಲಿ ನಿಮಗೆ ಹೇಳಿ ಇಚ್ಛೆಪಡ್ತೀನಿ ನಾನು. ಬಂಧುಗಳೇ, ಇವತ್ತು ಶಿಕ್ಷಣ ಅನ್ನುವಂಥದ್ದು ವ್ಯಾಪಾರೀಕರಣ ಆಗಿದೆ. ಈ ದೇಶದಲ್ಲಿ ಶಿಕ್ಷಣ ಎಂದೂ ಕೂಡ ಮಾರಾಟದ ವಸ್ತುವಾಗಿ ಇಲ್ಲ ಇತ್ತು. ದುರ್ದೈವ ನಮ್ಮ ದೇಶದಲ್ಲಿ ಇವತ್ತು, ಹಿಂದೆ ನಮ್ಮ ವೇದ ಕಾಲದಲ್ಲಿ ಹೇಳ್ತಾಯಿದ್ರು, ಆಹಾರವನ್ನು, ಶಿಕ್ಷಣವನ್ನು, ಆರೋಗ್ಯವನ್ನು ಮಾರಾಟ ಮಾಡಬಾರ್ದು ಅಂತ. ಆದರೆ ದುರ್ದೈವ ಅಂದರೆ ಇವತ್ತು ನಮ್ಮ ಸಮಾಜ ಈ 3 ಮಾರಾಟದಿಂದ ಜೀವನ ಮಾಡ್ತಾಯಿದೆ. ಶಿಕ್ಷಣವನ್ನು ಮಾರಾಟ ಮಾಡುವಂಥದ್ದು, ಆಹಾರವನ್ನು ಮಾರಾಟ ಮಾಡುವಂಥದ್ದು, ಔಷಧವನ್ನು ಮಾರಾಟ ಮಾಡುವಂಥದ್ದು. ಆ ಮೂಲಕ ಇವತ್ತು ಹಣವನ್ನು ಗಳಿಸುವಂಥ ಯಂತ್ರಗಳಾಗಿ ಮನುಷ್ಯರು ನಿರ್ಮಾಣ ಆಗ್ತಾಯಿದ್ದಾರೆ. ಈ ರೀತಿ ನಿರ್ಮಾಣ ಮಾಡ್ತಾ ಇದ್ದಾವೆ. ಇದೆಲ್ಲ ಅನ್ಕೊಂಡಂಥ ಕೆಲವು ಸಮಾನ ಮನಸ್ಕರ ವ್ಯಕ್ತಿಗಳು ಯೋಚನೆ ಮಾಡಿದರು, ನಮ್ಮ ಪ್ರದೇಶದಲ್ಲಿ, ಕನಿಷ್ಠ ನಮ್ಮ ಪ್ರದೇಶದಲ್ಲಿ ಉತ್ತಮ ನೀತಿವಂತ ವ್ಯಕ್ತಿಗಳು ನಿರ್ಮಾಣ ಆಗಬೇಕು. ಸರ್ಕಾರಕ್ಕೆ ಅನಿಸಿದೆ ಇವತ್ತು. ನಾನು ನಿನ್ನೆ ಒಂದು ಒತ್ತು ನೋಡಿದೆ. ದುರ್ದೈವ ಅಂದರೆ ಇದೇ ಸ್ವಾತಂತ್ರ್ಯ ಸಿಗುತ್ತೆ 47ನೇ ಇಸ್ವಿ. 47ನೇ ಇಸ್ವಿಯಿಂದ 6 ದಶಕಗಳ ಕಾಲ, 60 ವರ್ಷಗಳ ಕಾಲ ಶಿಕ್ಷಣ ಮಂತ್ರಿಗಳಾಗಿದ್ದು 5 ಜನ, ಹೆಸರನ್ನ ಹೇಳಲಿಕ್ಕೆ ಹೋಗುವುದಿಲ್ಲ. 5 ಜನ ಶಿಕ್ಷಣ ಸಚಿವರಾಗಿದ್ದರು. ಅವ್ರು ಯಾರು ಕೂಡ ಈ ದೇಶ ರಾಷ್ಟ್ರೀಯ ಚಿಂತನೆ ಇದ್ದವರಲ್ಲಾಗಿತ್ತು. ಅವರು ಅಕ್ಬರ್ ದಿ ಗ್ರೇಟ್ ಹೇಳಿದರು, ಔರಂಗಜೇಬನನ್ನು ವೈಭವೀಕರಣ ಮಾಡಿದರು, ಟಿಪ್ಪುವನ್ನು ವೈಭವೀಕರಣ ಮಾಡಿದರು. ಆದರೆ ಯಾರು ದೇಶದ ಅಸ್ಮಿತೆಯನ್ನು, ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿದಂಥ ರಾಣಾ ಪ್ರತಾಪನನ್ನು, ಶಿವಾಜಿಯನ್ನು, ಸುಭಾಷ್ ಚಂದ್ರ ಬೋಸರನ್ನು ಬೆಟ್ಟದ ಇಲಿಯಾಗಿ ಒಬ್ಬ ಗಲಾಟೆ ಮಾಡುವ ವ್ಯಕ್ತಿಯಾಗಿ ಬಿಂಬಿಸಿದರು. ಆದರೆ ನಿಜಕ್ಕೂ ಶಿಕ್ಷಣ ಬದಲಾವಣೆಯಾಗಿ ಪ್ರಾರಂಭ ಆಗಿದೆ. ಹೊಸ ನಿಮಗೂ ಕಷ್ಟ ಆಗೋದಿಲ್ಲ ಮನೆಯಲ್ಲಿ ಅವ್ರನ್ನ ಸುಧಾರಣೆ ಮಾಡಲಿಕ್ಕೆ. ಶಿಶು ಮಂದಿರದಲ್ಲಿ, ನಮ್ಮ ಸೇವಾ ಸಂಗಮ ಶಿಶು ಮಂದಿರದಲ್ಲಿ ಅವ್ರನ್ನ ಸೇರಿಸಿ ಇಲ್ಲಿ ಆದ ತಕ್ಷಣ ಈಗ ನೋಡಿ
ನಮ್ಮ ಕುಂಬಾಶಿಯಲ್ಲಿ ಸೇವಾ ಸಂಗಮ ಸ್ಕೂಲಿನ ಮ್ಯಾನೇಜ್ಮೆಂಟು ಅದೇ ಇದೆ, ಆದರೆ ಅಧ್ಯಕ್ಷರು ಎಲ್ಲ ಚೇಂಜ್ ಆಗಿದ್ದಾರೆ, ಭಾಳ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಅಲ್ಲಿ LKG UKG ಕನ್ನಡ ಇಂಗ್ಲೀಷು ಮತ್ತು 8ನೇ ತರಗತಿದು ಕೂಡ ಆಗಿದೆ. ಇನ್ನು ಮುಂದೆ 9, 10 ಕೂಡ ಫಾಲೋ ಮಾಡ್ತಾರೆ. ದಯಮಾಡಿ ತಮ್ಮ ಮಕ್ಕಳನ್ನೆಲ್ಲ ಸೇರಿಸೋರು ತೆಕ್ಕಟ್ಟೆ ಸ್ಕೂಲ್ನಲ್ಲಿ ಸೇರಿಸಿದರೆ ಸ್ವಲ್ಪ ಅವರಿಗೆ ಜ್ಞಾನ ಬರ್ತದೆ ನೋಡಿ, ಎಲ್ಲ ವಿಷಯದಲ್ಲಿ ಹೇಳಿಕೊಡ್ತಾರೆ. ಅಲ್ಲಿ ನೀವು ಹೋಗಿ ಒಂದ್ಸಲ ಬೋರ್ಡೆಲ್ಲ ಓದ್ಕೊಳ್ಳಿ, ಶಾಲೆಯಲ್ಲಿ ಏನೇನು ಹಾಕಿದ್ದಾರಂತೆ ಅದೇ ನಿಯಮ ಪ್ರಕಾರವಾಗಿ ಹೋಗ್ತಾರೆ. ಅವರಿಗೆ ಆಟ, ಸಂಸ್ಕೃತಿ, ನಮ್ಮ ಹಿರಿಯವರು ಏನು ಮಾಡಬೇಕು, ಹೇಗೆ ಮಾಡಬೇಕು. ಈ ಚಿಕ್ಕ ಮಗು ಅವ್ರು ದೇವ್ರ ಸಮ ನನ್ನ ಕಾಲಿ ಬೆಳ್ಳಿ ಬರ್ತಾರೆ, ನನ್ನ ಕಣ್ಣಲ್ಲಿ ನೀರು ಬಂತು. ಹಬ್ಬ ಇಲ್ಲಿ ಆದರೂ ನಮ್ಮ ಸಂಸ್ಕೃತಿ ಉಳಿದಿದೆ ಅಲ್ಲ ಈ ಶಿಶು ಮಂದಿರದಲ್ಲಿ ಅಂತೇಳಿ ನಾನು ತುಂಬ ಸಂತೋಷಪಟ್ಟೆ. ಹಾಗೆ ತಾವು ಸೇವಾ ಸಂಗಮದಲ್ಲಿ ತಮ್ಮ ಮಕ್ಕಳನ್ನ LKG UKG ಯಾವುದಕ್ಕೂ ಏನೂ ಅನಾನುಕೂಲ ಇಲ್ಲ, ಜಾಸ್ತಿ ಫೀಸ್ ಕೂಡ ಇಲ್ಲ. ಯಾವುದಕ್ಕೂ ಓವರ್ ಅಲ್ಲಿ ಅದಕ್ಕೆ ಇದಕ್ಕೆ ಅಂತೇಳಿ ಏನು ಯಾರು ಇದು ಮಾಡೋರಿಲ್ಲ. ಈಗ ಈ ಶಿಶು ಮಂದಿರಕ್ಕೆ ಈಗ ಸಂತೋಷ್ ನಾಯಕರು ತುಂಬ ಹೋರಾಟ ಕೊಡ್ತಾಯಿದ್ದಾರೆ, ನನಗೆ ಗೊತ್ತಿದೆ. ಈಗ ನೋಡಿ, ನಾವು ಒಬ್ಬರಿಬ್ಬರು ಕಾಗದ ಕೊಟ್ಕೊಳ್ಳಿ, ನಮ್ಗೆ ಏನಾದ್ರು ಸಹಾಯ ಬೇಕು ಬಂದು ಕೇಳಿದರೆ ಏನೋ ಕೊಡಲಿ, ಏನು ಬೇಡ 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 ನಾವು ಎಲ್ಲ ನೋಡ್ಕೊಳ್ತೀವಿ ಅಂತೇಳಿ ಅವರು ಅಷ್ಟು ಧೈರ್ಯವಾಗಿ ಹೇಳೋದನ್ನು ನಾನು ಕಿವಿಯಾರೆ ಕೇಳಿದ್ದೇನೆ. ಇದು ಯಾಕೆ ಹೇಳ್ತೇನೆಂದರೆ, ದುಡ್ಡಿದ್ರೂ ಕೂಡ ಖರ್ಚು ಮಾಡಲಿ ಮನಸ್ಸಿರಬೇಕು. ಅವ್ರು ಖರ್ಚು ಮಾಡ್ತಾರೋ ಬಿಡ್ತಾರೆ, ಅದು ಬೇರೆ. ಒಂದು ಎರಡನೇದಾಗಿ ತಾವುಗಳು ಮಾತೆಯರು ಮಧ್ಯಾಹ್ನ ಟೈಮ್ನಲ್ಲಿ ಸ್ವಲ್ಪ ಸೀರಿಯಲ್ ನೋಡಿ, ಸಂಜೆ ಒಲೆ ಮೇಲೆ ಅನ್ನದ ಪಾತ್ರೆ ಇಟ್ಟು ಮಕ್ಕಳನ್ನೆಲ್ಲ ಬಿಟ್ಟು ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಟು ಬಿಗ್ ಬಾಸಲ್ಲಿ ಯಾರು ಬಂದರು, ಇನ್ನೊಂದರಲ್ಲಿ ಯಾರು ಬಂದರು ಅಂಥೇಳಿ ಸ್ವಲ್ಪ ಟಿ ವಿನ ಅವಾಯ್ಡ್ ಮಾಡಿ ಅಂತ ನನ್ನ ಕೈ ಈಗ ಇರೋದು ನಾವು ಬೆರಳೆಣಿಕೆ ಅಷ್ಟೇ, ಜಾಸ್ತಿ ಜನ ಇಲ್ಲ. ನೀವು ಒಬ್ಬರಿಂದೊಬ್ಬರು ಅದನ್ನು ಸ್ವಲ್ಪ ಫಾಲೋ ಮಾಡಿ. ಫೋನ್ ಕೆಟ್ಟದಂತ ಹೇಳೋದಲ್ಲ, ಈಗ ಅತಿ ಓವರ್ ಆಗಿದೆ. ಟಿ ವಿನೂ ಅಷ್ಟೇ, ಅವ್ರು ಏನಂತ ಫ್ಯಾನ್ ಅವ್ರು ಎಲ್ಲೋ ಇರ್ತಾರೆ, ಅವ್ರು ಹೊಟ್ಟೆ ತಾಪತ್ರಕ್ಕೆ ಅವ್ರು ಡ್ಯಾನ್ಸ್ ಮಾಡ್ತಾರೆ. ಇವ್ರು ನಾವೆಲ್ಲ ಅವ್ರು ಫ್ಯಾನ್ ಆಗೋದು. ಅರ್ಥ ಆಗಿಲ್ವಾ? ಓದ್ತಿ ಆ 3 ರೂಪಾಯಿ 6 ರೂಪಾಯಿಗೆ ಇದು ಎಂಥದ್ದು ಅವರಿಗೆ ವೋಟ್ ಮಾಡೋದು. ಇದೆಲ್ಲ ನಮಗೆ ಆಗಿನ ಕಾಲದಲ್ಲಿ ಬೇಕಿತ್ತ? ಅಲ್ಲಿ ಇಲ್ಲಿ ಕೆಲಸ ಮಾಡಿ ಮನೆಯಲ್ಲಿ ರಾತ್ರಿಗೆ 6 ಗಂಟೆಗೆ ನಿದ್ದೆ ಬರ್ತಿತ್ತು. ಈಗ 11 ನಿದ್ದೆ ಬರೋದಿಲ್ಲ ನಿಮಗೆ. ಯಾಕಂದ್ರೆ ಮೈಕೈ ನೋವು ಮಾಡುವಷ್ಟು ಕೆಲಸ ಯಾರೂ ಮಾಡೋದಿಲ್ಲ. ಸ್ವಲ್ಪ ಇದಾರ್ಕೂಲ ಈಗ 60 ವರ್ಷಕ್ಕೆ 90 ವರ್ಷದವ್ರ ಥರ ಆಗ್ತಾರೆ. ದೇವ್ರದಿಂದ ನನಗೀಗ 79 ವರ್ಷ. ನನ್ನ ಜೊತೆಗೆ ಯಾರು ಓಡ್ಲಿಕ್ಕೆ ಬರ್ತೀರಿ? ನನ್ನ ವಯಸ್ಸಿನ 60 ವರ್ಷದವ್ರು ನಾನು ಓಡ್ತೇನೆ. ನನ್ನನ್ನು ಹೊಗಳೋದಲ್ಲ. ಕಾರಣ ಇಷ್ಟೇ, ನಾವು ತಿನ್ನುವ ಆಹಾರದ ಬಗ್ಗೆ ನಮ್ಮ ಮಿತ ಅದನ್ನೆಲ್ಲ ನಾವು ಸರಿ ಮಾಡ್ಕೊಂಡು, ನಾನು 6:30 7 ಗಂಟೆಗೆ ಒಂದು ರೊಟ್ಟಿ ಏನೋ ತಿಂದು ಒಂದಿಷ್ಟು ತರಕಾರಿ ತಿಂದು ಫ್ರೀ ಆಗಿಬಿಡ್ತೇನೆ. ಹಣ ಇರಲಿ ಇಲ್ಲದೆ ಇರಲಿ, ನಮ್ಮಲ್ಲಿ ನೆಮ್ಮದಿ ಇರಬೇಕು. ಈಗ ಜನರಿಗೆ ಏನಾಗಿದೆ ಅಂದರೆ, ಎಷ್ಟು ಬೇಗ ದುಡ್ಡು ಮಾಡೋದು, ಎಷ್ಟು ಬೇಗ ಮನೆ ಕಟ್ಟುವುದು, ಎಷ್ಟು ಬೇಗ ನನಗೊಂದು ಕಾರು, ನನ್ನ ಮಗನಿಗೊಂದು ಕಾರು, ಸೊಸೆಗೊಂದು ಕಾರು. ಅಲ್ಲಿ ಟ್ರಾಫಿಕ್ ಜಾಮು, ಅಲ್ಲಿ ಕುಂದಾಪುರದ ಹೋದ್ರೆ ಗಾಡಿ ಕಾಯ್ತಾ ನಿಲ್ಬೇಕು, ಪೊಲೀಸರು ಬಂದು ಲಾಕ್ ಮಾಡ್ತಾರೆ. ಇದು ಬೇಕಿತ್ತ ನಮಗೆ? ನಾನು ಬಂದಿದ್ದು ಶಿಶು ಮಂದಿರಕ್ಕೆ, ನಿಮಗೆಲ್ಲ ಬೇರೆ ರೀತಿಯಲ್ಲಿ ಮಾತಾಡ್ತಿದ್ದೇನೆ, ತಪ್ಪು ತಿಳ್ಕೊಬೇಡಿ, ನಾನು ಇದ್ದು ವಿಷಯ ಹೇಳೋದು. ಹಾಗೆ ಮಕ್ಕಳನ್ನು ಶಿಶು ಮಂದಿರಕ್ಕೆ ತೆಕ್ಕಟ್ಟೆಯಲ್ಲೇ ನಮ್ಮ ಕುಂಬಾಶಿಯಲ್ಲೇ ಸೇರಿಸಿ ನಿಮ್ಮ ಮಕ್ಕಳನ್ನ ಆದಷ್ಟು ನಮ್ಮಲ್ಲಿ ಶಿಶು ಮಂದಿರಕ್ಕೆ ಸೇರಿಸಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಹಿತನುಡಿಗಾಗಿ ಧನ್ಯವಾದಗಳು ಸರ್. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಶಿಶುಮಂದಿರದ ವಾರ್ಷಿಕೋತ್ಸವದ ಅಂಗವಾಗಿ ಶಿಶುಮಂದಿರದ ಪುಟಾಣಿಗಳಿಗೆ, ಬಾಲಗೋಕುಲದ ವಿದ್ಯಾರ್ಥಿಗಳಿಗೆ ಹಾಗೂ ಮಾತೆಯರಿಗೆ ವಿವಿಧ ಸ್ಪರ್ಧೆಯನ್ನು ನಡೆಸಲಾಗಿದ್ದು, ಅದರ ವಿಜೇತರ ಪಟ್ಟಿಯನ್ನು ಓದಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ಪ್ರಜ್ಞಾ ಇವರು. ನಮಸ್ತೆ ಎಲ್ಲರಿಗೂ. ಸೇವಾ ಸಂಗಮ ಮಾದರಿ ಶಿಶುಮಂದಿರ ತೆಕ್ಕಟ್ಟೆ ಶಿಶುಮಂದಿರ ಪುಟಾಣಿಗಳಿಗೆ ನಡೆಸಿದ ಸ್ಪರ್ಧೆಯ ಬಹುಮಾನ ಪಟ್ಟಿ. ಪುಟಾಣಿಗಳಿಗೆ ಅತಿಥಿಯಾದ ಶ್ರೀಯುತ ವಿಠ್ಠಲ್ ಶೆಟ್ಟಿ ಅವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲನೆಯದಾಗಿ ಅಮೃತ ವಚನ ಹೇಳುವುದರಲ್ಲಿ ವೇದಾಂತ್ ಹನಿ. ಮೊದಲನೆಯದಾಗಿ ಅಮೃತ ವಚನ ಹೇಳುವುದರಲ್ಲಿ ವೇದಾಂತ್ ಹನಿ.
ಚಪ್ಪಾಳೆಯೊಂದಿಗೆ ಮಕ್ಕಳಿಗೆ ಪ್ರೋತ್ಸಾಹ ಇರಲಿ. ನಿಮ್ಮದೇ ಮಕ್ಕಳು ಭಜನೆ ಹೇಳುವುದರಲ್ಲಿ ಮಾನ್ಯ ಸನ್ಮತಿ, ಮಾನ್ಯ ಸನ್ಮತಿ, ಕಪ್ಪೆ ಓಟದಲ್ಲಿ ನಿಶಾನ್ ಆದಿಶೇಷ, ಬಾಲ್ ಪಾಸ್ ಆಟದಲ್ಲಿ ಜಿಶಾ ಕ್ರಿಷಾ, ಮಣಿ ಪೋಣಿಸುವುದರಲ್ಲಿ ಶ್ರೀವತ್ಸ ಶಾಶ್ವತ್, ಬಣ್ಣಗಳನ್ನು ಗುರುತಿಸುವುದು ಪಂಚಮಿ ನಿಶಾನ್ ಕೆ, ಪ್ರಾಣಿಗಳನ್ನು ಗುರುತಿಸುವುದರಲ್ಲಿ ನಮೀಶ್ ಸುಕೃತ, ವಾಹನಗಳನ್ನು ಗುರುತಿಸುವುದರಲ್ಲಿ ನಿರ್ವಿಕ್ ಕಾತ್ಯಾಯಿನಿ, ನಂತರ ಬಾಲಗೋಕುಲ ಮಕ್ಕಳಿಗೆ ನಡೆಸಿದ ಸ್ಪರ್ಧೆಯ ಬಹುಮಾನ ಪಟ್ಟಿ ಹೀಗಿದೆ. ಬಹುಮಾನವನ್ನು ಮಕ್ಕಳಿಗೆ ಶ್ರೀಯುತ ಸುಬ್ರಹ್ಮಣ್ಯ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ತೀರ್ಥಕ್ಷೇತ್ರ ಆಟದಲ್ಲಿ ಪ್ರಥಮ ಬಹುಮಾನ ಶ್ರೀಯಾ, ದ್ವಿತೀಯ ಪೂರ್ವಿ, ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹ ಇರಲಿ. ತೃತೀಯ ಅಕ್ಷತಾ, ಇನ್ನು ಬಾಲ್ ಪಾಸ್ ಆಟದಲ್ಲಿ ಪ್ರಥಮ ಪ್ರಾರ್ಥನಾ, ದ್ವಿತೀಯ ತನೀಷಾ, ತೃತೀಯ ಸಮನ್ವಿ, ನಂತರ ಮಾತೆಯರಿಗೆ ನಡೆಸಿದ ಸ್ಪರ್ಧೆಯಲ್ಲಿ ವಿಜೇತರಾದವರು ಈ ಬಹುಮಾನವನ್ನು ಸಂತೋಷ್ ನಾಯ್ಕ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಒಂದು ಕಡ್ಡಿಯಲ್ಲಿ ಕ್ಯಾಂಡಲ್ ಹಚ್ಚುವುದು ಪ್ರಥಮ ಶ್ರೀಮತಿ ಪದ್ಮಾ ನಾಗರಾಜ್, ದ್ವಿತೀಯ ಶ್ರೀಮತಿ ರೇಷ್ಮಾ ಪಡಿಯಾರ್, ತೃತೀಯ ಪ್ರಜ್ಞಾ ಅಡಿಗ, ಒಂದು ನಿಮಿಷದಲ್ಲಿ ಸ್ಟ್ರಾ ಸಿಕ್ಕಿಸಿಕೊಳ್ಳುವ ಆಟ ಪ್ರಥಮ ಬಹುಮಾನ ಸರಿತಾ, ಶ್ರೀಮತಿ ಸರಿತಾ, ದ್ವಿತೀಯ ಶ್ರೀಮತಿ ಅಕ್ಷತಾ, ತೃತೀಯ ಶ್ರೀಮತಿ ಸೋನವಿ, ಬಹುಮಾನ ವಿತರಿಸಿದ ಗಣ್ಯರಿಗೆಲ್ಲರಿಗೂ ಅಭಿನಂದನೆಗಳು. ಬಹುಮಾನವನ್ನು ಪಡೆದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಬಹುಮಾನವನ್ನು ನೀಡಿದವರಿಗೂ ಬಹುಮಾನದ ಪಟ್ಟಿಯನ್ನು ವಾಚಿಸಿದವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಅಧ್ಯಕ್ಷರ ಮಾತಿಗಾಗಿ ವೇದಿಕೆ.
ಸೇವಾ ಸಂಗಮ ಮಾದರಿ ಶಿಶು ಮಂದಿರದ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳೇ, ವೇದಿಕೆ ಮೇಲಿರುವ ನಿರ್ವಾಹಕ ವಿಶ್ವಸ್ತರಾದ ಸೇವಾ ಸಂಗಮ ಟ್ರಸ್ಟರಿ ಕುಂದಾಪುರ ಸುಬ್ರಹ್ಮಣ್ಯ ಹೊಳ್ರೆ, ನಮ್ಮ ಆತ್ಮೀಯರಾದ ಕೋರ್ಗಿ ವಿಠ್ಠಲ ಶೆಟ್ರೆ ಹಾಗೂ ಶ್ರದ್ಧೆಯ ತಾಯಿಯಂದರೆ, ಸಜ್ಜನ ಬಂಧುಗಳೇ, ಮುದ್ದು ಮಕ್ಕಳೇ, ನಾನು ಮೊನ್ನೆ ಪ್ರಥಮವಾಗಿ ಕಾಗದ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದೆ. ವಿಠ್ಠಲ ಶೆಟ್ರು ಹೋದ್ರೂ ಕೂಡ ಎಷ್ಟು ಹಣ ಬೇಕು ಕೇಳಿದರು. ನಾನು ಹೇಳಿದೆ, ಹಣ ಬೇಡ, ಹಣ ನಮ್ಮ ಹತ್ರ ಉಂಟು, ಬೇಕಾದಲ್ಲ ನಿಮ್ಗೆ ತಿಳಿಸ್ತೇನೆ, ನಮ್ಮದು ಕಮರ್ಷಿಯಲ್ ಅಲ್ಲ ಅಂಥೇಳಿ. ಹಾಗೆ ನಾನು ಮತ್ತು ರಾಮಚಂದ್ರ ಆಚಾರ್ಯರೆಲ್ಲ ಹೋಗುವಾಗ ಸೀತಾರಾಮ್ ಶೆಟ್ರು ಬಂತು. ಸೀತಾರಾಮ್ ಶೆಟ್ರು ಕೇಳಿದರು, ಎಷ್ಟು ಕೊಡಬೇಕು ಮಾರ ಕೇಳಿದ್ರು. ನಾನು ತಮಾಷೆಗೆ 1 ಲಕ್ಷ ಕೊಡಿ ಅಂತ ಹೇಳಿದೆ. ಇಲ್ಲ ಮಾರ, ತಮಾಷೆಗೆ ಹೇಳಿದ್ದು, ನಾವು ಹಣಕ್ಕಾಗಿ ಮಾಡಿದ್ದಲ್ಲ ಅಂಥೇಳಿ. ಹೀಗೆ ಹಣ ಇವತ್ತು ಒಟ್ಟು ಮಾಡೋದಾದರೆ ಎಲ್ಲರೂ ಇವತ್ತು ಶಿಶು ಮಂದಿರಕ್ಕೆ ಹಣ ಕೊಡೋರಿದ್ದಾರೆ. ಅಲ್ಲಿ ಮತ್ತೆ ಸಾಧನಾ ಶೆಟ್ರು ಹೋಯಿತು, ಅವ್ರು ಹೇಳಿದರು, ಈ 4-5 ವರ್ಷ ಮಕ್ಕಳಿಗೆ ಎಂಥ ಪುಸ್ತಕ ಮಾರಿ, ಎಂಥ ಕಲಿಸೋದು, ನೀವು ಭತ್ತದ ಚೀಲದೊಳಗೆ ಬೋಣಿ ಒಳಗೆ ಭತ್ತ ತುಂಬಿದರೆ ಅವರಿಗೆಲ್ಲ ಅರ್ಥ ಆಗ್ತದೆ. ನಿಮಗೆ ಮನೇಲಿ ಕೊಂಕಣಿ ಮಾತಾಡ್ತೀರಿ, ಕನ್ನಡ ಮಾತಾಡ್ತಾರೆ, ಹತ್ತಿರ ಬ್ರಹ್ಮವರದಲ್ಲಿ ತುಳು ಮಾತಾಡ್ತಾರೆ, 3 ಭಾಷೆ ಮಕ್ಕಳಿಗೆ ಯಾರೂ ಪಾಠ ಮಾಡಿ ಹೇಳಿಕೊಡೋದಿಲ್ಲ. ಮೊದಲು ಮಾತಾಡಿದ್ರೆ ಅವ್ರು ಗ್ರಹಿಸ್ಕೊಳ್ತಾರೆ, ಯಾರು ಹೇಳಿಕೊಡ್ತಾರೆ ಅವರಿಗೆ. ಹಾಗೆ ನಿಮ್ಮ ಶಿಶು ಮಂದಿರದಲ್ಲಿ ಮಕ್ಕಳ ಮನಸ್ಸು ಅಂತೇಳಿ ಕೋಮಲವಾಗಿರ್ತದೆ. ಒಂದು ಬಿಳಿಯ ಹಾಳೆ ಮೇಲೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ಯಾರೊಬ್ಬರು ಇದು ಮಾರ್ಕ್ ಹಾಗೆ ಉಳಿತದೆ. ಅದೇ ಮಕ್ಕಳ ಹತ್ರ ನೀವು ಏನಾದರೂ ಮಾತಾಡಿದರೆ, ಅವ್ರು ಜೋರು ಮಾಡಿದರೆ ಮನಸ್ಸೊಳಗೆ ಹಾಕ್ಕೊಳ್ತಾರೆ ಅವರು. ಯಾವಾಗಲೂ ಮಕ್ಕಳು, ನಾನು ಶಾಲೆಗೆ ಹೋಗ್ತೇನೆ, ಶಿಶು ಮಂದಿರಕ್ಕೆ ಹೋಗ್ತೇನೆ, ಆದಿತ್ಯವಾರ ರಜೆ ಇದ್ದರೂ ನನಗೆ ತೋರಿಸಿ ಬರಬೇಕು ಅಂತ ಹೇಳುವಂಥದ್ದು ಮಾತಾಜಿ ಇದ್ದರೆ ಮಕ್ಕಳಿಗೆ ಅದು ಶಿಕ್ಷೆ ಆಗಬಾರ್ದು. ಶಾಲೆ ಅಂತ ಹೇಳಿದ್ರೆ ಯಾವಾಗಲೂ ಶಾಲೆ ಹೋಗಿ ಆಡ್ತಾ ಮಕ್ಕಳು ಶಾಲೆ ಕಲಿಬೇಕು. ಅಂಥದ್ದೊಂದು ನಮ್ಮ ಸಂಸ್ಥೆ ಬೇಕು, ನಾವು ನಿಮ್ಗೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿದರು. ಹಾಗೆ ನಾವು ಸುಬ್ರಹ್ಮಣ್ಯ ಹೊಳ್ಳ ಹತ್ರ ಹೇಳಿದೆ, ನಾವು ಪ್ರತಿ ತಿಂಗಳಿಗೊಮ್ಮೆ ಆದರೂ ಕುಂದಾಪುರ ಟ್ರಸ್ಟ್ ಮತ್ತು ನಮ್ಮ ಆಡಳಿತ ಮಂಡಳಿಯವರು ತಿಂಗಳಿಗೊಂದು ಸರ್ತಿ ಆದರೂ ನಾವು ಕೂತು ನಮಗೆ ಹೇಗೆ ಶಿಶು ತಜ್ಞರಿಂದ ಹೇಗೆ ನಾವು ಅವರಿಗೆ ಎಜುಕೇಷನ್ ಕೊಡಬೇಕಂತ ಮಾತಾಡಬೇಕು. ಹಾಗಲ್ಲ ನಮ್ಮದು ಈಗ ಅಷ್ಟಮಿ ದಿವಸ ಕೃಷ್ಣ ಜನ್ಮಾಷ್ಟಮಿ ದಿವಸ ಒಟ್ಟಾಗ್ತಾರೆ ಮತ್ತು ಸ್ಟೇಜ್ ಮೇಲೆ ಕೂತ್ಕೊಳ್ತಾರೆ. ಇವತ್ತು ವಾರ್ಷಿಕೋತ್ಸವ ದಿವಸ ನಾವು ಒಟ್ಟಾಗ್ತೇವೆ. ಮಧ್ಯೆ ನಮಗೆ ಮಾತಾಜಿಯವರು ಮತ್ತು ವಿಶ್ವಸ್ತ ಮಂಡಳಿ ಮಾತ್ರ ಮಾತಾಡ್ತಾರೆ. ಹಾಗಾಗಬಾರ್ದು. ನಾವು ಮಕ್ಕಳಿಗೆ ಇನ್ನು ಒಳ್ಳೆಯ ಇದು ಕೊಟ್ಟು ಇನ್ನು ಇದನ್ನು ಉತ್ತರೋತ್ತರ ಅಭಿವೃದ್ಧಿಗೆ ನಾವು ಹೇಗೆ ಮಾಡಬೇಕು. ಈ ಮಕ್ಕಳ ಸಂಖ್ಯೆ ಈಗ 19 ಮಕ್ಕಳಿದೆ, ಅದನ್ನು 50 ಮಕ್ಕಳನ್ನ ತಗೊಂಡು ಹೋಗೋದು ಹೇಗೆ ಅಂತ ಹೇಳಿ ನಾವು ಆಲೋಚನೆ ಮಾಡ್ತಾಯಿದ್ದೇವೆ. ನೀವು ಎಲ್ಲರೂ ಇಲ್ಲಿ ಹೆತ್ತವರು, ನಿಮ್ಮ ಅಕ್ಕಪಕ್ಕದ ಮನೆಯವರು ಶಿಶು ಮಂದಿರದ ವಿದ್ಯೆ ಮಕ್ಕಳಿಗೆ ನಮ್ಮ ಸಂಸ್ಕಾರಯುತವಾದ ಶಿಕ್ಷಣ ಸಿಗಬೇಕಾದ್ರೆ ನಮ್ಮ ಶಿಶು ಮಂದಿರ ಸಿಗ್ತದೆ. ಮಕ್ಕಳ ಮನಸ್ಸು ಅದು ಹೂವಿನಾಗಿ ಅರಳಬೇಕು. ಅಂಥ ಶಿಕ್ಷಣ ಸಿಗೋದು ನಮ್ಮ ಸೇವಾ ಸಂಘದಲ್ಲಿ ಮಾತ್ರ. ಹಾಗಾಗಿ ನೀವು ಎಲ್ಲರೂ ನಮಗೆ ಎಲ್ಲ ಮತ್ತು ಎಲ್ಲ ವಿಷಯವನ್ನು ವಿಠ್ಠಲ ಶೆಟ್ರು ಹೇಳಿದರು, ಸುಬ್ರಹ್ಮಣ್ಯ ಹೊಳ್ಳೆದ್ರು ಹೇಳಿದರು. ಹಾಗಾಗಿ ನಾನು ಹೆಚ್ಚು ಮಾತಾಡ್ತಾ ಇಲ್ಲ. ನೀವು ನಮಗೆ ನಾವು ಅಷ್ಟೇ ಫೀಸನ್ನು ತುಂಬ ಕಡಿಮೆ ಇಟ್ಟಿದ್ದೇವೆ. ನಮಗೆ ಎಷ್ಟು ಅಡ್ಜಸ್ಟ್ಮೆಂಟಿಗೆ ಬೇಕು ಅಷ್ಟು ಮಾತ್ರ. ಇವತ್ತು 10-15-20 ಸಾವಿರ ಕೊಟ್ಟು ಮಕ್ಕಳನ್ನು ಸೋಲ ಶಾಲೆಗೆ ಸೇರಿಸಿದ್ದಾರೆ. ನಾವು ನಮ್ಮ ಶಾಲೆ ಕಮರ್ಷಿಯಲ್ ಅಲ್ಲ. ನಾವೊಂದು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಯುತ ಶಿಕ್ಷಣ ಕೊಡಲಿ ಅಂತ ನಾವು ಶಿಶು ಮಂದಿರ ತೆರೆದಿದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಎಲ್ಲರೂ ನೀವು ನಮ್ಮೊಟ್ಟಿಗೆ ಸಹಕಾರ ಮಾಡಿ ನಮ್ಮ ಶಿಶು ಮಂದಿರ ಇನ್ನೂ ಅಭಿವೃದ್ಧಿ ತಗೊಂಡೋಗ್ಬೇಕು ಅಂತ ಹೇಳ್ತಾ, ನಿಮ್ಮೆಲ್ಲ ಸಜ್ಜನ ತಾಯಿಯಂದರಿಗೆ, ನಿಮ್ಮೆಲ್ಲ ಬಂಧುಗಳಿಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮ ಅಧ್ಯಕ್ಷೀಯ ನುಡಿಗಾಗಿ ಧನ್ಯವಾದಗಳು ಸರ್. ಇದೀಗ ಸಭಾ ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ ಶ್ರೀಮತಿ ಸರಿತಾ. ಇಂದಿನ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ವಿಠ್ಠಲ ಶೆಟ್ಟಿ ಕೊರ್ಗಿ ಇವರಿಗೆ ನಮ್ಮ ಮಾದರಿ ಶಿಶು ಮಂದಿರದ ಆಡಳಿತ ಮಂಡಳಿಯ ಪರವಾಗಿ, ಪೋಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇವರಿಗೆ ಶಿಶು ಮಂದಿರದ ಅಧ್ಯಕ್ಷರಾದ ಶ್ರೀಯುತ ಸಂತೋಷ್ ನಾಯಕ್ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಪ್ರಾಸ್ತಾವಿಕ ಮಾತನಾಡಿದ ಸೇವಾ ಸಂಗಮ ಟ್ರಸ್ಟಿನ ನಿರ್ವಾಹಕ ವಿಶ್ವಸ್ತರಾದ ಶ್ರೀಯುತ ಸುಬ್ರಹ್ಮಣ್ಯ ಹೊಳ್ಳ ಇವರಿಗೂ ಮಾದರಿ ಶಿಶು ಮಂದಿರದ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದ ಶಿಶು ಮಂದಿರದ ಅಧ್ಯಕ್ಷರಾದ ಶ್ರೀಯುತ ಸಂತೋಷ್ ನಾಯಕ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಶಿಶು ಮಂದಿರದ ವಾರ್ಷಿಕೋತ್ಸವಕ್ಕೆ ಸಹಕರಿಸಿದ ಶ್ರೀ ರವೀಂದ್ರ ನಾಯಕ್ ಮತ್ತು ಸಹೋದರರು, ಶ್ರೀ ಮಹಾಲಕ್ಷ್ಮಿ ರೈಸ್ ಮಿಲ್ ತೆಕ್ಕಟ್ಟೆ ಹಾಗೂ ಶ್ರೀ ಅರುಣ್ ಕುಮಾರ್ ಶೆಟ್ಟಿ, ಶ್ರೀ ಸಿದ್ಧಿವಿನಾಯಕ ಕ್ಯಾಶ್ಯೂ ಇಂಡಸ್ಟ್ರೀಸ್ ಕೆದೂರು ಹಾಗೂ ಶ್ರೀ ಸುಕುಮಾರ್ ಶೆಟ್ಟಿ ರತ್ನಶ್ರೀ ಪ್ರಿಂಟರ್ಸ್ ತೆಕ್ಕಟ್ಟೆ ಹಾಗೂ ಶ್ರೀ ಪದ್ಮಾವತಿ ಮತ್ತು ಶ್ರೀ ನಾಗರಾಜ್ ಕುಂದರ್ ಗುಣ್ಮಿ
ಹಾಗೂ ಶ್ರೀ ರಾಜೇಂದ್ರ ಪ್ರಸಾದ್ ಹೋಟೆಲ್ ಶಿವಪ್ರಸಿದ್ಧಿ ತೆಕ್ಕಟ್ಟೆ ಇವರಿಗೂ ಕೂಡ ಸೇವಾ ಸಂಗಮ ಮಾದರಿ ಶಿಶು ಮಂದಿರದ ಹಾಗೂ ಆಡಳಿತ ಮಂಡಳ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ನಮಗೆ ಈ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ಮಾಡಿಕೊಟ್ಟ ಶ್ರೀಯುತ ವೆಂಕಟೇಶ್ ವೈದ್ಯ ಹಾಗೂ ಸಿಬ್ಬಂದಿ ವರ್ಗ ಇವರಿಗೂ, ಸೌಂಡ್ಸ್ ಮತ್ತು ಲೈಟ್ಸ್ ವ್ಯವಸ್ಥೆ ಮಾಡಿದ ಶ್ರೀಯುತ ರಾಘವೇಂದ್ರ ಇವರಿಗೂ, ವೇಷಭೂಷಣದಲ್ಲಿ ಸಹಕರಿಸಿದ ಗೋವಿಂದ ಉರಾಳ ಬಳಗದವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಬಾಲಗೋಕುಲ ಮಕ್ಕಳಿಗೆ ನೃತ್ಯಕ್ಕೆ ಡ್ರೆಸ್ ವ್ಯವಸ್ಥೆ ಮಾಡಿಕೊಟ್ಟ ಸೇವಾ ಸಂಗಮ ವಿದ್ಯಾಕೇಂದ್ರ ತೆಕ್ಕಟ್ಟೆ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವರ್ಗದವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಎಲ್ಲ ಪೋಷಕ ಬಂಧುಗಳಿಗೂ ಊರ ಮಹನೀಯರಿಗೂ ಮಾದರಿ ಶಿಶು ಮಂದಿರದ ಪರವಾಗಿ ಅನಂತ ಧನ್ಯವಾದಗಳು. ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದ್ದು, ಮುಂದೆ ಶಿಶು ಮಂದಿರದ ಪುಟಾಣಿಗಳಿಂದ ಹಾಗೂ ಬಾಲಗೋಕುಲ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಸೇವಾ ಸಂಗಮ ಮಾದರಿ ಶಿಶು ಮಂದಿರ ತೆಕ್ಕಟ್ಟೆ ಇಲ್ಲಿನ 2024-25ನೇ ಸಾಲಿನ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಆದರದ ಸ್ವಾಗತ. ಮಕ್ಕಳು ಸ್ವರ್ಗದಿಂದ ಬಂದ ಹೂಗಳು, ಈ ಜಗತ್ತನ್ನು ಬೆಳಗುವ ಮುಂದಿನ ಪ್ರಜೆಗಳು. ಈಗಷ್ಟೇ ತಾಯಿಯ ಮಡಿಲಲ್ಲಿ ಆಡಿ ಬೆಳೆದು ಚಿಗುರೊಡೆಯುತ್ತಿರುವ ಮೊಗ್ಗುಗಳು. ಈ ಮೊಗ್ಗುಗಳು ಹೂವಾಗಿ ಅರಳಲು ನಮ್ಮ ಶಿಶು ಮಂದಿರಕ್ಕೆ ಕಾಲಿಟ್ಟಿವೆ. ಈ ಮುದ್ದು ಪುಟಾಣಿಗಳು ಇಂದು ನಿಮ್ಮೆಲ್ಲರ ಮುಂದೆ ತಮ್ಮ ತೊದಲು ನುಡಿಯಿಂದ ಶ್ಲೋಕ ಪಠಣ ಮಾಡಲು, ಹಾಡುಗಳನ್ನು ಹೇಳಲು ಮತ್ತು ವಿಶೇಷವಾಗಿ ತಮ್ಮ ಎಳೆಯ ಕಾಲುಗಳಿಂದ ನವಿಲಿನಂತೆ ನರ್ತಿಸಲು ನಿಮ್ಮ ಮುಂದೆ ಬರುತ್ತಿದ್ದಾರೆ. ಎಲ್ಲ ಮುದ್ದು ಪುಟಾಣಿಗಳನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ, ಕಾರ್ಯಕ್ರಮವು ಸುಸೂತ್ರವಾಗಿ ಯಾವುದೇ ವಿಘ್ನಗಳು ಬಾರದಂತೆ ವಿಘ್ನೇಶ್ವರನನ್ನು ಸ್ತುತಿಸಲು ಈಗ ನಿಮ್ಮ ಮುಂದೆ ಬರುತ್ತಿದ್ದಾರೆ ನಮ್ಮ ಶಿಶು ಮಂದಿರದ ಮುದ್ದು ಪುಟಾಣಿಗಳಾದ ಮಾನ್ಯ, ಪಂಚಮಿ, ಹನಿ, ಸನ್ಮತಿ, ಸುಕೃತಿ, ಕಾತ್ಯಾಯಿನಿ ಹಾಗೂ ಶ್ರೀಶಾಂತ್. ಕರುಣಾ
ಗಣೇಶನ ಸ್ತುತಿಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ಪುಟಾಣಿಗಳಿಗೆ ವಂದನೆಗಳು. ಮಕ್ಕಳ ಚೇಷ್ಟೆಯನ್ನು ಕಪಿಚೇಷ್ಟೆಗೆ ಹೋಲಿಸುವುದು ಸಹಜ. ಹಾಗೆಯೇ ಕಪಿಯಂತೆ ಚೇಷ್ಟೆ ಮಾಡುತ್ತಾ ಬರುತ್ತಿದ್ದಾರೆ ಶಿಶುಮಂದಿರದ ಪುಟಾಣಿಗಳಾದ ನಿಶಾಂತ್, ವೇದಾಂತ್, ನಿರ್ವೀಕ್, ನಿಶಾಂತ್ ಕೆ, ನಮಿಷಾ, ಆದಿಶೇಷ, ಶಾಶ್ವತ್ ಹಾಗೂ ಶ್ರೀವತ್ಸ. ಮತ್ತೆ ಕೋಡ್ಬಳೆ ತೆಗೆಯಕ್ಕೆ ಹೊರಟಿದ್ಯಾ? ಇಲ್ಲಮ್ಮ, ಕೋಡ್ಬಳೆ ಅಲ್ಲಮ್ಮ, ಒಂದೇ. ಅಯ್ಯೋ ದೇವ್ರೇ, ಇದ್ರ ಮಾತ ತಡೆಯಲ್ಲಪ್ಪ. ಮಗು ಕೊಡು ಅಂದ್ರೆ ಮಂಗನ್ ಕೊಟ್ಟಿದ್ಯಾ? ಯಾಕಮ್ಮ ಮಂಗನ್ ಬೈದ್ಯಾ? ಮಂಗ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಗೊತ್ತು, ಎಲ್ಲ ಗೊತ್ತು. ನಾನೇ ಮಂಗ ಆಗಿದ್ದೆ, ಮನೆ ಮನಕ್ಕೆ ಹಾರಿ, ತಿನ್ನಿಸಿದ್ದೆಕಾಯಿ ತಿನ್ನಬಂದಾರಿ. ನಾನೇ ಮಂಗ ಆಗಿದ್ದೆ, ಮನೆ ಮನಕ್ಕೆ ಹಾರಿ, ಉತ್ತಮವಾಗಿ ನರ್ತಿಸಿದ ಮಕ್ಕಳಿಗೆ ವಂದನೆಗಳು. ಸುಡುವ ಬೆಂಕಿಗೆ ಯಾವ ಭೇದ ಭಾವವೂ ಇರುವುದಿಲ್ಲ. ಬೆಳಗುವ ದೀಪಕ್ಕೆ ಮೇಲೂ ಕೀಳು ಇರುವುದಿಲ್ಲ. ಒಂದು ದೀಪದಿಂದ 100 ದೀಪ ಬೇಕಾದರೂ ಹಚ್ಚಬಹುದು. ಪ್ರೀತಿಯಿಂದ 100 ಮನಸ್ಸನ್ನೇ ಗೆಲ್ಲಬಹುದು ಎಂಬ ತತ್ವವನ್ನು ಸಾರುತ್ತಾ ಬರುತ್ತಿದ್ದಾರೆ ನಮ್ಮ ಬಾಲಗೋಕುಳದ ಮಕ್ಕಳಾದ ಆಶೀಶ್, ಶ್ರೀಶಾಂತ್, ಆಶ್ರಿತ್, ವೈಭವ್, ಆಯುಷ್, ಸಮನ್ಯು, ಪ್ರಣವಿ, ಸ್ತುತಿ, ನಿಹಾರಿಕಾ, ವರುಣ್ಯ, ಸಮನ್ವಿ, ಸುಪ್ರವಿ, ಪ್ರಣಮ್ಯ, ಆದ್ಯ, ವೈಷ್ಣವಿ ಹಾಗೂ ಸಮನ್ವಿ.
ದೀಪದಿಂದ ದೀಪವ ದೀಪವ ಹಚ್ಚಬೇಕು ಮಾನವ ಮಾನವ ಪ್ರೀತಿಯಿಂದ ಪ್ರೀತಿ ಹಚ್ಚಿರೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಚ್ಚಲು ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ ನೀನು ಇದು ದೇವರಿಂದಲೂ ದೇವರಿನ ಬೆಕ್ಕಿಗೆ ದೇಶವಿನ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಆಸೆ ಹಿಂದೆ ದುಃಖ ಎಂದರು ರಾತ್ರಿ ಹಿಂದೆ ಹಗಲು ಎಂದರು ವೇಷವೆಂದು ದೊರೆ ಎಂದರು ಹಬ್ಬವದಕ್ಕೆ ಹೆಗಲು ಎಂದರು ಎರಡು ಮುಖದ ನಮ್ಮ ಜನ್ಮದ ವೇಷಾವಳಿ ಬೆಳಕ ಕುಡಿದಿದೆ ದೀಪಾವಳಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಜೀವನ ಬೆಂಕಿಗೆ ದೇಶದ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮಣ್ಣಿನಿಂದ ಹಣತೆಯಾದರೆ ಬೀಜದಿಂದ ಎಣ್ಣೆಯಾಯಿತು ಅರಳಿಯಿಂದ ಬತ್ತಿಯಾದರೆ ಸುಡುವ ಬೆಂಕಿ ಜ್ಯೋತಿಯಾಯಿತು ನಂಬಿಸುವುದು ತುಂಬ ಸುಲಭವೋ ಹೇ ಮಾನವ ನಂಬಿಸುವುದು ತುಂಬ ಕಠಿಣವೋ ಹೇ ದಾನವ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ದೇವರಿನ ಬೆಕ್ಕಿಗೆ ದೇಶದ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗಿ ಎನ್ನುವ ಸಂದೇಶವನ್ನು ನೀಡಿ ನಮ್ಮನ್ನು ರಂಜಿಸಿದ ನಮ್ಮ ಬಾಲಗೋಕುಲದ ಪುಟಾಣಿಗಳಿಗೆ ವಂದನೆಗಳು. ಮಕ್ಕಳಿಗಿಂತ ನಾವೇನೂ ಕಮ್ಮಿ ಇಲ್ಲ, ನಾವು ಹಾಡಬಲ್ಲೆವು ಕುಣಿಯಬಲ್ಲೆವು ಎನ್ನುತ್ತಾ ತಾಳವನ್ನು ಹಿಡಿದು ಕುಣಿತ ಭಜನೆ ಮಾಡಲು ಬರುತ್ತಿದ್ದಾರೆ ನಮ್ಮ ಪುಟಾಣಿಗಳ ಅಮ್ಮಂದಿರು. ಈಗ ಮಾತೆಯರಿಂದ ಕುಣಿತ ಭಜನೆ. ಶ್ರೀಮತಿ ಅಕ್ಷತಾ, ರೇಷ್ಮಾ, ಸರಿತಾ, ಮಾಲತಿ, ಸುಮತಿ, ಶ್ವೇತಾ, ಸಂಧ್ಯಾ, ಪ್ರಜ್ಞಾ, ಪದ್ಮಾವತಿ ಹಾಗೂ ವಿನೋದ.
गजाननं भूतगणादिसेवितं कपिस्तजम्बूफलसारभक्षितम् उमासुतं शोकविनाशकारणं नमामि विघ्नेश्वरा पादपङ्कजम्। ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು ಶತಕೋಟಿ ಪಾಪವನ್ನು ಮಾಡಿದ ಮಹಾಪಂಡಿತರು ನಾವು ನೀವು ಶತಕೋಟಿ ಪಾಪವನ್ನು ಮಾಡಿದ ಮಹಾಪಂಡಿತರು ನಾವು ನೀವು ಪಾವನನೆಂಬ ಬಿರುದುಳ್ಳ ದೇವರು ಶಿವಿಯೊಳಗತಿ ತೋರೆಂದು ಜಿನ್ನ ಭಜನೆ ಮಾಡೋಣ ಬನ್ನಿರು ಜಿನೇಶನ ಭಜನೆ ಮಾಡೋಣ ಬನ್ನಿರು ಕರ್ಮಗಳ ನೋಡಿ ಅರೆಕ್ಷಣದಿ ಸುತ್ತು ನಿರ್ಮಲವ ಮಾಡಿ ಅಷ್ಟ ಕರ್ಮಗಳ ನೋಡಿ ಅರೆಕ್ಷಣದಿ ಸುತ್ತು ನಿರ್ಮಲವ ಮಾಡಿ ಅರ್ಥಗಳ ದಿಕ್ಕು ಕರುಣಾನಿ ಪಾಲಿಪ ಅಷ್ಟಲದ ಪದ್ಮದಲ್ಲಿರುವ ಜಿನ್ನ ಭಜನೆ ಮಾಡೋಣ ಬನ್ನಿರು ದಿನೇಶನ ಭಜನೆ ಮಾಡೋಣ ಬನ್ನಿರು
ಮೊದಲ ಗುರು ಎಂಬ ಮಾತನ್ನು ನಿದರ್ಶನದೊಂದಿಗೆ ಸಾಬೀತುಪಡಿಸಿದ ಮಾತೆಯರಿಗೆ ವಂದನೆಗಳು. ಈಗ ಕೃಷ್ಣನ ಬಾಲಲೀಲೆಯನ್ನು ವರ್ಣಿಸುತ್ತಾ ಕಂಡೇ ಕಂಡೇ ಗೋವಿಂದನ ಎಂದು ಅವನ ಅಂದಚಂದವನ್ನು ಹೊಗಳುತ್ತಾ ನರ್ತಿಸಲು ನಿಮ್ಮ ಮುಂದೆ ಬರುತ್ತಿದ್ದಾರೆ ನಮ್ಮ ಬಾಲಗೋಕುಲದ ಮಕ್ಕಳು ಪೂರ್ವಿ, ಮಾಯಿ, ವಾರುಣ್ಯ, ಸಮನ್ವಿ, ಸ್ತುತಿ, ಪ್ರಣವಿ, ಸುಪ್ರವಿ, ವೈಷ್ಣವಿ, ಸಮನ್ವಿ ಹಾಗೂ ನಿಹಾರಿಕಾ.
ಸೆಳೆಯುವಂತೆ ನರ್ತಿಸಿದ ಮುದ್ದು ಪುಟಾಣಿಗಳಿಗೆ ವಂದನೆಗಳು. ಚಿಕ್ಕ ಮಕ್ಕಳಿಗೆ ಕುತೂಹಲ ಜಾಸ್ತಿ, ಅವರಿಗೆ ಪ್ರಶ್ನೆ ಕೇಳುವ ಅಭ್ಯಾಸವಂತೂ ಹೆಚ್ಚೇ ಎನ್ನಬಹುದು. ಹಾಗೆ ಬಾನಂಗಳದಲ್ಲಿ ಹೊಳೆಯುವ ಚಂದಮಾಮನನ್ನು ತೋರಿಸಿ ಅವನ ಚಂದದ ಚೆಲುವನ್ನು ವರ್ಣಿಸಲು ಅಮ್ಮಂದಿರ ಬಳಿ ಪ್ರಶ್ನೆಯನ್ನು ಕೇಳುತ್ತಾ ಬರುತ್ತಿದ್ದಾರೆ ಶಿಶುಮಂದಿರದ ಪುಟಾಣಿಗಳಾದ ಮಾನ್ಯ, ಸುಕೃತಿ, ಪಂಚಮಿ, ಹನಿ, ಸನ್ಮತಿ, ಕಾತ್ಯಾಯಿನಿ, ಕ್ರಿಷಾ ಹಾಗೂ ಜಿಶಾ.
ಅದ್ಭುತವಾಗಿ ನರ್ತಿಸಿದ ಪುಟಾಣಿಗಳಿಗೆ ಧನ್ಯವಾದಗಳು. ಇನ್ನೊಮ್ಮೆ ಕೃಷ್ಣನ ಅಂದಚಂದವನ್ನು ಹೊಗಳುತ್ತಾ ಅವನೊಂದಿಗೆ ಕೋಲಿನಾಟವನ್ನು ಆಡಲು ಗೋಪಿಕೆಯರೆಲ್ಲರೂ ಸೇರಿ ಬರುತ್ತಿದ್ದಾರೆ. ಬಾಲಗೋಕುಲ ಮಕ್ಕಳಿಂದ ಕೋಲಾಟ. ಪೂರ್ವಿ, ತನಿಷಾ, ಅಕ್ಷತಾ, ಪ್ರಣತಿ, ಮೌಲ್ಯ, ಕನಿಷ್ಠ, ಶ್ರಿಯಾ ಹಾಗೂ ಪ್ರಾರ್ಥನಾ. ಭಜರೆ ನಂದ ಗೋಪಾಲ ಹರಿ, ಭಜರೆ ನಂದ ಗೋಪಾಲ ಹರಿ, ಭಜರೆ ನಂದ ಗೋಪಾಲ ಹರಿ, ಭಜರೆ ನಂದ ಗೋಪಾಲ ಹರಿ. ಭಜರೆ ನಂದ
ನೃತ್ಯದ ಮೂಲಕ ನಮ್ಮನ್ನು ರಂಜಿಸಿದ ಪುಟಾಣಿಗಳಿಗೆ ಧನ್ಯವಾದಗಳು. ಈಗ ಶಿಶುಮಂದಿರದ ಪುಟಾಣಿಯಿಂದ ಒಂದು ಶಿಶುಗೀತೆ, ಆದಿಶೇಷ. ಪುಟಾಣಿ ಕೊಡು ನುನ ಮನಲ್ಲಿದೆ, ಕಟ್ಟಿದಾಳು ನಿರಾಳ ಜಿಗಿತಾಡುತ್ತೆ, ಬೆನ್ನೆಂತ ಮೇವಕ್ಕೆ ಯುಮ್ಮನತ್ತೆ, ಬೆನ್ನೆಂಟ ಮೇಮುತ್ತೆ ಯುಮ್ಮನತ್ತೆ, ಕಣ್ಣು ದೊಡ್ಡ ಆಗಿ ಬಿಟ್ಟು ನನ್ನೇ ನೋಡುತ್ತೆ, ಕಣ್ಣು ದೊಡ್ಡ ಆಗಿ ಬಿಟ್ಟು ನನ್ನೇ ನೋಡುತ್ತೆ. ತಮ್ಮ ಸುತ್ತಮುತ್ತಲಿನ ಚಟುವಟಿಕೆಗಳನ್ನು ಗಮನಿಸುತ್ತಾ ತಾವು ತಿಳಿದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಕುಣಿದು ಬರುತ್ತಿದ್ದಾರೆ ಶಿಶುಮಂದಿರದ ಪುಟಾಣಿಗಳಾದ ಸುಕೃತಿ, ಸನ್ಮತಿ, ಕಾತ್ಯಾಯಿನಿ, ಶ್ರೀಶಾ, ಜೀಶಾ, ಪಂಚಮಿ, ಮಾನ್ಯ, ಹನಿ, ನಿವಿಟ್, ನಿಶಾನ್, ನಮಿಶ್, ನಿಶಾನ್ ಕೆ, ಶ್ರೀವತ್ಸ, ಆದಿಶೇಷ, ವೇದಾಂತ್ ಹಾಗೂ ಶಾಶ್ವತ್. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ, ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
ಅದ್ಭುತವಾಗಿ ನರ್ತಿಸಿದ ಪುಟಾಣಿಗಳಿಗೆ ವಂದನೆಗಳು. ನಮ್ಮ ಪರಿಸರ ಕಾಪಾಡುವುದು ನಮ್ಮ ಕರ್ತವ್ಯ. ಪರಿಸರವನ್ನು ಸ್ವಚ್ಛವಾಗಿಟ್ಟರೆ ಸ್ವಚ್ಛ ವಾತಾವರಣ ನಿರ್ಮಾಣವಾಗುತ್ತದೆ. ನಮ್ಮ ಉತ್ತಮ ವ್ಯಕ್ತಿತ್ವ ಹಾಗೂ ಆರೋಗ್ಯಕ್ಕೆ ಸ್ವಚ್ಛತೆ ಎನ್ನುವುದು ತುಂಬ ಮುಖ್ಯ. ಈಗ ಒಂದು ಕಿರು ಪ್ರಹಸನದ ಬಾಲಗೋಕುಲದ ಮಕ್ಕಳಿಂದ. ತಾಯಿ ಅಕ್ಷತಾ, ಮಗು ಪೂವಿ, ತಾತ ತನಿಷ. ಕೆಲಸವನ್ನು ಸರಿಯಾಗಿ ಮಾಡಬೇಕು, ನಿಯಮವಿಟ್ಟು ಮಾಡಬೇಕು. ನಾವು ಸ್ವಚ್ಛವಾಗಿದ್ದರೆ ಈ ಪರಿಸರವು ಸ್ವಚ್ಛವಾಗಿರುತ್ತದೆ. ಈ ಪರಿಸರ ಸ್ವಚ್ಛವಾಗಿದ್ದರೆ ನಾವು ಆರೋಗ್ಯವಾಗಿರುತ್ತೇವೆ. ಹೌದು, ಯಾವ ಕೆಲಸವೇ ಆಗಲಿ ಗೌರವಿಸೋಣ. ಎಲ್ಲ ಕೆಲಸಕ್ಕೂ ಅದರದ್ದೇ ಆದ ಗೌರವವಿರುತ್ತದೆ ಮತ್ತು ನಿಯಮವಿರುತ್ತದೆ. ಅದನ್ನು ನಾವು ಸರಿಯಾಗಿ ಪಾಲಿಸೋಣ. ನಮ್ಮ ಸುತ್ತಮುತ್ತಲೂ ಗಿಡಮರಗಳನ್ನು ಬೆಳೆಸೋಣ. ಎಲ್ಲರೂ ಒಟ್ಟಾಗಿ ಸ್ವಚ್ಛತೆಯನ್ನು ಕಾಪಾಡೋಣ. ಸ್ವಚ್ಛಂದ ಭಾರತವನ್ನು ಮಾಡೋಣ. ಸ್ವಚ್ಛ ಪರಿಸರ ಸ್ವಾಸ್ಥ್ಯ ಪರಿಸರ ಎಂಬ ಮಾಹಿತಿಯನ್ನು ಪ್ರದರ್ಶನದ ಮೂಲಕ ತಿಳಿಸಿದ ಮಕ್ಕಳಿಗೆ ಧನ್ಯವಾದಗಳು. ಒಂದೇ ಶಾಲೆಯಲ್ಲಿ ಕಲಿಯುವ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ. ನಮ್ಮಲ್ಲಿ ಮೇಲು ಕೀಳು ಭೇದ ಭಾವ ಯಾವುದೂ ಇಲ್ಲ. ಒಂದೇ ಜಾತಿಯ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಿಂದ ಇದ್ದೇವೆ ಎಂದು ಒಟ್ಟಾಗಿ ಕುಣಿಯುತ್ತಾ ಬರುತ್ತಿದ್ದಾರೆ ಶಿಶುಮಂದಿರದ ಪುಟಾಣಿಗಳಾದ ಮಾನ್ಯ, ಸನ್ಮತಿ, ಸುಕೃತಿ, ಪಂಚಮಿ, ಹನಿ, ಕಾತ್ಯಾಯನಿ, ಶ್ರೀಶಾ, ಜೀಶಾ, ಲಿವೀಶ್, ನಿಶಾಂತ್, ಶ್ರೀವತ್ಸ, ವೇದಾಂತ್, ನಿಶಾಂತ್, ಶ್ರೀವತ್ಸ, ನಮಿಷಾ ಹಾಗೂ ಆದಿಶೇಷ.
ಶಾಲೆಯಲ್ಲಿ ಕಲಿಯುವ ನಾವೆಲ್ಲರೂ ಒಂದೇ ಶಾಲೆಯಲ್ಲಿ ಕಲಿಯುವ ನಾವೆಲ್ಲರೂ ಸಮಾನರು ಎಂದು ನೃತ್ಯದ ಮೂಲಕ ಪ್ರದರ್ಶಿಸಿದ ಮುದ್ದು ಪುಟಾಣಿಗಳಿಗೆ ವಂದನೆಗಳು. ಮುಂದಿನ ನೃತ್ಯ ಗುಜರಾತಿ ಡೋಲಿಡಾ ನೃತ್ಯ ಬಾಲಗೋಕುಲದ ಮಕ್ಕಳಿಂದಾದ ರಚನಾ, ಕಾವ್ಯ, ಅಕ್ಷತಾ, ಸಂಜನಾ ಹಾಗೂ ವಂಶಿಕಾ ಇವರಿಂದ. ಅದ್ಭುತವಾಗಿ ನರ್ತಿಸಿದ ಮಕ್ಕಳಿಗೆ ಧನ್ಯವಾದಗಳು. ಕಾಡಿದ್ದರೆ ನಾಡು, ಮರಗಿಡವಿದ್ದರೆ ಮಳೆ. ಕಾಡು ಪ್ರಾಣಿ ಪಕ್ಷಿಗಳ ಬೀಡಾಗಿತ್ತು. ಈಗಿನ ಮುಂದುವರಿದ ಯುಗದಲ್ಲಿ ಕಾಡಿನ ನಾಶವಾಗುತ್ತಿದೆ. ಮರ ಗಿಡಗಳನ್ನು ಕಡಿಯುತ್ತಾ ಉನ್ನತಿಯ ಹಾದಿಯಲ್ಲಿ ಮನುಷ್ಯರು ಏರುತ್ತಿದ್ದಾರೆ. ಮರ ಗಿಡಗಳನ್ನು ರಕ್ಷಿಸಿ ಎನ್ನುವ ಸಂದೇಶವನ್ನು ಸಾರುತ್ತಾ ಕಾಡು ಮನುಷ್ಯರಂತೆ ನರ್ತಿಸುತ್ತಾ ಬರುತ್ತಿದ್ದಾರೆ ಬಾಲಗೋಕುಲದ ಪುಟಾಣಿಗಳಾದ ಶ್ರೀಶಾನ್, ಆಶೀಶ್, ಆಶ್ರೋತ್, ವೈಭವ್, ಆಯುಷ್, ಪ್ರಣತಿ, ತನಿಷಾ, ಪ್ರಾರ್ಥನಾ, ಶ್ರೀಯಾ, ಕನಿಷ್ಕಾ, ಮೌಲ್ಯ ಹಾಗೂ ಪ್ರಣಮ್ಯ.
ಉಸಿರು ನೀಡಿದೆ ಹಸಿರು ತೂಗಿದೆ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೆ ಮಧುಚಂದ್ರ ಕನ್ನಡ ನುಡಿಗೆ ಶ್ರೀಗಂಧ ಕನ್ನಡ ನಾಡೆ ಮಧುಚಂದ್ರ ಕನ್ನಡ ನುಡಿಗೆ ಶ್ರೀಗಂಧ ಉಸಿರು ನೀಡಿದೆ ಹಸಿರು ತೂಗಿದೆ ಮಧುರವಾಗಿದೆ. ಕಾಡು ಜನರ ವೇಷ ತೊಟ್ಟು ಅದ್ಭುತವಾಗಿ ನರ್ತಿಸಿದ ಪುಟಾಣಿಗಳಿಗೆ ಧನ್ಯವಾದಗಳು. ಕೊನೆಯದಾಗಿ ಈಗ ಮಾತೆಯರಿಂದ ಗುಜರಾತಿ ನೃತ್ಯ ಶ್ರೀಮತಿ ರೇಷ್ಮಾ, ಅಕ್ಷತಾ, ಮಾಲತಿ, ಸುಮತಿ, ಸರಿತಾ, ಪ್ರಜ್ಞಾ, ವಿನೋದ ಹಾಗೂ ಶ್ವೇತಾ ಇವರಿಂದ. अब मेरे पास रह जाओ मेरे साथ
ಅದ್ಭುತವಾಗಿ ನರ್ತಿಸಿದ ಮಾತೆಯರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ಶಾಂತಿ ಮಂತ್ರ.